ಗೈಸ್ ಇವಾಗ ಇದು ಕೆರೆ ಮೇಲೆ ಎಕ್ತಾ ಇದೀವಿ ನೋಡಿ. ಇವನಿಂದಾನೆ ನಾನು ಇನ್ಸ್ಪಿರೇಷನ್ ತಗೊಂಡು ವಿಡಿಯೋಸ್ ಎಲ್ಲ ಮಾಡ್ತಿರೋದು. ದೇವ್ರು ಚಪ್ಪಲಿ ಬಿಡೋ. ಈ ಚಪ್ಪಲಿ ಎಲ್ಲ ಬಿಡ್ತೀರಾ ಹೆಂಗ್ ಬರ್ತಾ ಇದ್ದೇನೆ ಬಾಟ್ ಜನ್ಮಕ್ಕೆ ಹೋಗೋ. ನಮಸ್ಕಾರ ಚಿಕ್ಕಬಳ್ಳಾಪುರ. ಇವತ್ತು ನಂದಿಗೆ ಹೋಗೋಣ ಅಂತ ಕಂದಾರ ಕೆರೆ ಹತ್ರ ಇರೋ ರೋಡಲ್ಲಿ ಬಂದೆ. ಬಟ್ ಇಲ್ಲಿ ರೋಡ್ಸ್ ನೋಡಿದ್ರೆ ನಾನಂತೂ ಫುಲ್ ಕಂಗಾಲಾಗ್ಬಿಟ್ಟೆ. ಇಲ್ಲ ಗೊತ್ತಿಲ್ಲ, ಬಟ್ ಈ ತರ ರೋಡ್ಸ್ ಇದ್ರೆ ನಿಜವಾಗ್ಲೂ ಯಾರು ಓಡಾಡಕ್ಕಾಗಲ್ಲ. ಇದು ಮೇನ್ ರೋಡ್ ಆಕ್ಚುಲಿ ಹೇಳ್ಬೇಕಂದ್ರೆ. ಮತ್ತೆ ಇಲ್ಲಿ ಪೆಟ್ರೋಲ್ ಬಂಕು ಇದೆ. ನೀವೆಲ್ಲಿ ಇರೋದು? ಇಲ್ಲಿ ನಾವಿಲ್ಲಿ ಅಕ್ಷರ ಪಕ್ಕದಲ್ಲಿ ಇದೆಲ್ಲಿ ರೋಡಲ್ಲಿ ಓಡಾಡಕ್ಕೆ ಏನ್ ತೊಂದರೆ ಆಗ್ತಿದೆ? ತೊಂದ್ರೆ ಹುಲಿಗಳು ನೀರು ಯಮ ಕರಿತಾ ಇದೆ. ಮನೆಯಲ್ಲೆಲ್ಲ ಹೊಟ್ಟೋಗುತ್ತೆ. ಮಳೆ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ಅಲ್ಲ ದಿನ ಏನು ಗೊತ್ತಾಗಲ್ಲ. ಅದು ಬೇರೆ ಸಾಯ್ತಾರೆ ಇಲ್ಲಿ ಜನ. ಅದು ಬೇರೆ ನಂದಿಗೆ ಹೋಗೋ ರೋಡ್ ಅಲ್ವಾ? ಇದು ಮೇನ್ ರೋಡ್. ನಂದೀಶ್ವರ ಈಶಾ ಫೌಂಡೇಶನ್ ಅದು ಚೆನ್ನಾಗೈತೆ. ಅದು ತುಂಬಾ ಇದೆ. ಅದು ಇದಕ್ಕೆ ಯಾಕೆ ಮಾಡಿಲ್ಲ ಅವರು? ಈಶಾ ಫೌಂಡೇಶನ್ ಸೆಕೆಂಡ್ರಿ ವಿಶೇಷ ಹುಟ್ಟಿರೋ ಜನ್ಮಸ್ಥಳ ಮುದ್ದೇನಹಳ್ಳಿ ಅಂತದೇ ಮಾಡಿಲ್ಲ ನಾವು. ನೋಡಿದೆ ವಿಶ್ವದಲ್ಲೇ ಪ್ರಸಿದ್ಧಿ ಆದ್ನು. ಅದೇ ರೋಡೇ ದಿಕ್ಕಾಪಾಲ್. ಏನ್ ಮಾಡ್ತೀರಾ ಅಂತಾರೆ. MP MLA ಅಂತಾರೆ. ನಗರಸಭೆ ಬರುತ್ತೆ ಎಲ್ಲ ಅದೇ ಸರ್. ಇವಾಗ ತಾನೇ ಕೇಳಿಸ್ಕೊಂಡ್ರಲ್ಲ ಜನರು ಯಾವ ತರ ಮಾತಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಹೋಗೋದಕ್ಕೆ. ಅಂದ್ರೆ ಡೈಲಿ ಟ್ರಾವೆಲ್ ಲೈಕ್ ಯಾವುದು ಈ ತರ ಟಾಟಾ AC ಈ ತರ ವೆಹಿಕಲ್ಸ್ ಓಡಾಡೋದು ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ನೋಡಿ ಅದೇನೋ ವೆಹಿಕಲ್ ಅದೇನೋ ಹಾಕೊಂಡು ಹೋಗ್ತಿದ್ದಾರೆ. ಅದ್ ನೋಡಿ ಎಷ್ಟೊಂದು ಕಷ್ಟಪಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿದ್ರು. ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ನಿಮಗೆ ಮಿನಿಮಮ್ ಅಂದ್ರೆ 10 to 15 ಮಿನಿಟ್ಸ್ ಬೇಕು ನಾರ್ಮಲ್ ವೆಹಿಕಲ್ ಆದ್ರೆ. ಹೆವಿ ವೆಹಿಕಲ್ ಆದ್ರೆ ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಕಳೆದೋಗುತ್ತೆ. ನಾವು ಹೋಗೋ ಅವಶ್ಯಕತೆನೇ ಇರಲ್ಲ, ಇಲ್ಲೇ ಇರ್ಬೇಕು. ಬೇರೆ ಊರವರು ಈ ರೋಡಲ್ಲಿ ಬಂದ್ರೆ ನಮ್ಮೂರ್ ಬಗ್ಗೆ ಏನ್ ಅನ್ಕೊಂತಾರೆ? ಪೆಟ್ರೋಲ್ ಬಂಕ್ ಪಕ್ಕಾನೇ ನಿಮ್ಗೆ ರೋಡ್ಸ್ ನೋಡಿ. ಅವ್ರು ಬರ್ತಾ ಇದಾರೆ ನೋಡಿ. ರೋಡ್ ಹೆಂಗಿದೆ? ಸೂಪರ್ ಆಗಿದೆ ನೋಡಿ. ಅವರು ಕಾಮಿಡಿ ಮಾಡ್ತಿದಾರೆ. ರೋಡ್ ಹಂಗಿದೆ ಆ ತರ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದಾರೆ ನೋಡಿ. ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಎಲ್ಲಾರು ಈ ರೋಡಲ್ಲಿ ಟ್ರಾವೆಲ್ ಮಾಡಿರ್ತೀರಾ. ನಿಮ್ಗೆ ಗೊತ್ತಿರುತ್ತೆ ರೋಡ್ಸ್ ಯಾವ ತರ ಹೆಂಗಿರುತ್ತೆ ಅಂತ. ಸ್ವಲ್ಪ ಪ್ರತಿಯೊಂದು ನೋಡಿ ಕನ್ವಾರ ಅಂತಂದ್ರೇನೆ ಯಾರು ಇಷ್ಟನೇ ಪಡಲ್ಲ. ಈ ರೋಡ್ಸ್ ಅಲ್ಲಿ ಬರೋಕ್ಕೆ ಇಷ್ಟಪಡಲ್ಲ ಯಾರು. ಆ ತರ ಇದೆ ರೋಡ್ಸು. ಅನ್ಕೋಬಹುದು ಚಿಕ್ಕ ಹುಡುಗರೇನೋ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನಾವು ಚಿಕ್ಕ ಹುಡುಗರು ಹೇಳೋದಲ್ಲ, ದೊಡ್ಡವರಿಂದಾನೇ ನಿಮ್ಗೆ ಮಾತು ಬಂತು. ದೊಡ್ಡವರೇ ಹೇಳಿದ್ರು ಆಯ್ತಾ, ಅಲ್ಲಿರೋರೇ ಹೇಳಿದ್ರು ಹೆಂಗಿದೆ ರೋಡ್ಸು ಅಂತ. ನಾವು 18+ ನಾವು ಮೇಜರ್ ಆಗಿದ್ದೀವಿ. ನಮಗೂ ಗೊತ್ತಿರುತ್ತೆ ಏನು ಕರೆಕ್ಟ್ ಆಗಿದೆ ಏನು ಕರೆಕ್ಟ್ ಆಗಿಲ್ಲ ಅಂತ. ರೋಡ್ಸ್ ಬಗ್ಗೆ ಏನು ದೊಡ್ಡವರೇ ಹೇಳ್ಬೇಕಂತ ಏನಿಲ್ಲ. ಈಗ ಯಾರನ್ನಾದ್ರೂ ಬಂದು ಇಂಟರ್ವ್ಯೂ ಮಾಡ್ಬೋದು. ಇಲ್ಲಿ ಏನು ಪ್ರಶ್ನೆ ಇದೆ ಅಂದರೆ ಯಾವ್ದ್ಯಾವುದೋ ರೋಡ್ ಮಾಡ್ತೀರಾ, ಯಾವ್ದ್ಯಾವುದೋ ಮುಂದೆಯಲ್ಲಿರೋ ರೋಡ್ ಮಾಡ್ತೀರಾ, ಬಟ್ ಮೇನ್ ರೋಡ್ ಯಾಕೆ ಮಾಡ್ತಿಲ್ಲ ನನ್ನ ಪ್ರಶ್ನೆ ಅದು. ಬೆಳಗ್ಗೆನೆ ತೋಟ ಹತ್ರ ಬಂದಿದ್ದೆ. ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ನಮ್ಮ ಅಪ್ಪ ಕರೆದಿದ್ರು, ಅದಕ್ಕೆ ಬಂದೆ. ಇಲ್ಲಿ ಊಟದ ಟೈಮ್ ಆಯ್ತಲ್ವಾ, ನಮ್ಮಮ್ಮ ಕ್ಯಾರಿಯರಲ್ಲಿ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಏನೋ ಇವತ್ತು ಸ್ಪೆಷಲಾಗಿ. ಅದಕ್ಕೆ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಅದು ಗೈಸ್ ಬಾಳೆ ಎಲೆಯಲ್ಲಿ ತಿನ್ನೋದು ಅದು ಟೇಸ್ಟೇ ಬೇರೆ ಇರುತ್ತೆ. ನಮ್ಮಮ್ಮ ಇವತ್ತು ಚಪಾತಿ ಮತ್ತು ಇದು ಏನೇನೋ ಯಾವುದು ಟೊಮೊಟೊ ಗೊಜ್ಜು ಮಾಡಿ ಕಳಿಸಿದ್ದಾರೆ ನೋಡಿ. ಈ ಥರ ಬಾಳೆ ಎಲೆಯಲ್ಲಿ ಅನ್ನ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಈ ಥರ ಸೂಪರ್ ಅಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಅಲ್ಲಿವರೆಗೂ